ತುಮಕೂರು ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ಸಂಭವಿಸಿದೆ. 6 ವರ್ಷದ ಪುಟ್ಟ ಬಾಲಕಿ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ದು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಪುಟ್ಟ ಬಾಲಕಿ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ತಿಪಟೂರಿನ ಅಯ್ಯನಬಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆ ಜೊತೆ ತೋಟಕ್ಕೆ ತೆರಳಿದ್ದ ವೇಳೆ ಈ ಒಂದು ಘಟನೆ ನಡೆದಿದೆ. ತಂದೆ ಹಿಂದೆನೆ ನಡೀತಾ ಇದ್ದ ಬಾಲಕಿ ಮೇಲೆ ದಿಢೀರಂತ ಬೀದಿ ನಾಯಿಗಳು ದಾಳಿ ಮಾಡಿವೆ. ಇತ್ತ ದಾಳಿ ಮಾಡ್ತಾ ಇದ್ದಂತೆ ಬಾಲಕಿ ಚೀರಾಡಿದ್ರು ಕೂಡ ತಂದೆಗೆ ಕೇಳಿಸ್ಲಿಲ್ಲ. ಯಾಕಂದ್ರೆ ತಂದೆ ಮಹಾಲಿಂಗಪ್ಪನಿಗೆ ಕಿವಿ ಕೇಳಿಸೋದಿಲ್ಲ. ಗ್ರಾಮದ ಮಹಾಲಿಂಗಪ್ಪನ ಪುತ್ರಿ ನವ್ಯ, ಆಕೆಯ ಫೋಟೋವನ್ನ ಕೂಡ ಪುಟ್ಟ ಬಾಲಕಿ ನೋಡಿ ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಈ ಬಾಲಕಿ ಈಗ ಸಾವನ್ನಪ್ಪಿರುವ ದುರ್ದೈವಿ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಹೊಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಾಲಕಿಯ ಬಟ್ಟೆ ಹರಿದು ಬಿದ್ದಿತ್ತು. ತಂದೆ ಹಿಂತಿರುಗಿ ನೋಡಿದಾಗ ತುಂಡು ತುಂಡಾಗಿದ್ದ ಬಟ್ಟೆಯನ್ನ ಕಂಡು ಮಹಾಲಿಂಗಪ್ಪ ಕಿರ್ಚಾಡಿದ್ರು. ಇನ್ನು ಮಹಾಲಿಂಗಪ್ಪನ ಕೂಗಾಟವನ್ನ ಕೇಳಿ ಸ್ಥಳೀಯರು ಆಗ ಸ್ಥಳಕ್ಕೆ ಬರ್ತಾರೆ. ಹೊಲದಲ್ಲಿದ್ದ ಬಾಲಕಿಯನ್ನ ಹೊಲದಲ್ಲಿದ್ದ ಬಾಲಕಿಯನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ದಾಳೆ. ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ, 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದಾವಲ್ಲ. ಪ್ರಾಣಿ ದಯಾ ಸಂಘದಲ್ಲಿದ್ದಾರಲ್ಲ ನೀವು. ಯಾವ ಪ್ರಾಣಿನ ಸಾಯಬಾರ್ದು ಬಿಡಬಾರ್ದು ಅಂತ. ಈ ಮಕ್ಳ ಜೀವಕ್ಕೆ ಯಾರು ಹೊಣೆಗಾರರು? ಯಾರು ಮಾಡ್ತಾರೆ? ಹೊಣೆಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದವರೇ, ದಯವಿಟ್ಟು ನಿಮ್ಮನ್ನ ಒಂದು ಕಳ್ಕಳಿ ಪ್ರಾರ್ಥನೆ. ಇಂಥ ವಿಚಾರದಲ್ಲಿ ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಮನೆ ಮುಂದೆ 1 ಲಕ್ಷಾಂತರ ರೂಪಾಯಿ ಕೊಟ್ಟು ನಾಯಿ ಸಾಕಂತೀರ. ನೀವು ಸಾಕೊಳ್ಳಿ ಮನೆ ಕಾಂಪೌಂಡ್ ಒಳಗಡೆ. ಈ ಬೀದಿ ನಾಯಿಗಳು ಅವಳಿಗೆ ನಗರಸಭೆಯವರು ಇಲ್ಲ ಪಂಚಾಯತಿಯವರು ಬಂದು ಅವನ್ನ ಹಿಡ್ಕೊಂಡು ಹೋಗಿ ಸಾಯಿಸಬೇಕು. ಸಾಯಿಸಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳು, ಆಡಳಿತಾಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಅದನ್ನು ಆದಷ್ಟು ಕಂಡು ತರಬೇಕು. ಸಣ್ಣ ಮಕ್ಕಳುಗಳು ಓಡಾಡೋದು ತುಂಬ ಕಷ್ಟ ಇದೆ, ದೊಡ್ಡವರು ಓಡೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಅಧಿಕಾರಿಗಳು ಏನು ಕ್ರಮ ತಗೊತಾರೋ ಗೊತ್ತಿಲ್ಲ. ಪ್ರಾಣಿ ಸಂಗ್ರಹಾಲಯ ಅಂತ ಹೇಳ್ತೀರ ಅಷ್ಟೇ, ಬಟ್ ಯಾವುದೂ ರೆಸ್ಪಾನ್ಸಿಬಲ್ ಇಲ್ಲ. ಏನು ಆಡಳಿತ ಕಚೇರಿಗಳು ಏನು ಮಾಡ್ತೀರೋ ಗೊತ್ತಿಲ್ಲ.